ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಕಂಪ್ಲೀಟ್ಲಿ ಹೊಸ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಇಟ್ಸ್ ಲೈಕ್ ಇವಾಗ ರೀಸೆಂಟಾಗಿ ನಾನು ತಾಯಿಯಾಗಿದ್ದೀನಿ. ಸೊ ಬೇಬಿ ರಿಲೇಟೆಡ್ಡು ತಾಯಿ ರಿಲೇಟೆಡ್ ವೀಡಿಯೋಸ್ನ ಮಾಡೋಣ ಅಂತ ತುಂಬ ಅಂದ್ಕೊಂಡಿದ್ದೀನಿ. ಕೆಲವು ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ, ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ. ಡೆಫಿನೆಟ್ಲಿ ನಾನು ಅದನ್ನು ಮಾಡ್ತೀನಿ. ನಾನು ಫಸ್ಟ್ ಇವತ್ತು ಮಾಡ್ತಾ ಇರೋಂಥ ವಿಡಿಯೋ ಯಾವುದು ಅಂತಂದರೆ, ನಾನು ನನ್ನ ಮಗಳಿಗೆ ಯೂಸ್ ಮಾಡುವಂತಹ ಎಸೆನ್ಷಿಯಲ್ಸ್ ಪ್ರಾಡಕ್ಟ್ಸು, ಅಥವಾ ನಾನು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ಎಲ್ಲೆಲ್ಲಿ ತೊಗೊಂಡೆ, ಅದರದ್ದು ರಿಸಲ್ಟ್ಸ್ ನನಗೆ ಹೇಗಿದೆ, ನನ್ನ ರಿವ್ಯೂ ಏನು ಅದ್ರ ಬಗ್ಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ನಂತರನೇ ನೀವು ಹೊಸದಾಗಿ ಯಾರು ಮದರ್ ಆಗಿರ್ತೀರಾ, ತಾಯಿ ಆಗಿರ್ತೀರಾ ಅಥವಾ ಆಗ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ತುಂಬ ಕ್ವಶನ್ಸ್ ಇರುತ್ತೆ. ನಾನು ಯಾವ್ದು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು. ಒಬ್ವಿಯಸ್ಲಿ ನನಗೂ ತುಂಬ ಕ್ವಶನ್ಸ್ ಇತ್ತು. ನಾನು ಕನ್ಸೀವ್ ಆಗಿದ್ದ ಟೈಮಲ್ಲೇ ನಂದು 2-3 ಜನ ಫ್ರೆಂಡ್ಸ್ ಆಲ್ರೆಡಿ ಡೆಲಿವರಿ ಆಗಿತ್ತು ಅವ್ರದ್ದು. ಸೊ ಅವ್ರು ಆಲ್ರೆಡಿ ಮದರ್ ಆಗಿದ್ರು. ಸೊ ನಾನು ಅವರಿಂದ ಕೆಲವು ಐಟಮ್ಸ್ನ ಕೇಳಿ ಸಜೆಷನ್ಸ್ ತೊಗೊಂಡು ನಾನು ಕೆಲವು ಆನ್ಲೈನಲ್ಲಿ ರಿಸರ್ಚ್ಗಳನ್ನ ಮಾಡಿ ನನಗಿಷ್ಟ ಆಗಿದ್ದು ಕೆಲವು ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದ್ದೀನಿ. ಸೊ ರಿವ್ಯೂಸ್ ಎಲ್ಲ ನೋಡಿ. ಸೊ ಅದು ನನಗೆ ಹೆಂಗೆ ಅನಿಸ್ತು, ಮತ್ತು ಕೆಲವು ನನಗಿತ್ತು ಫಸ್ಟಿಂದನೇ, ನಾನು ಇದನ್ನು ತೊಗೋಬೇಕು, ನಾನು ಇದನ್ನು ಬೈ ಮಾಡಬೇಕು, ನಾನು ಇದನ್ನು ಯೂಸ್ ಮಾಡಬೇಕು ಅಂತೆಲ್ಲ ನನಗೆ ಫಸ್ಟಿಂದನೇ ಇತ್ತು. ಸೊ ಅಂಥದ್ದು ಕೆಲವು ಐಟಮ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ನಿಮಗೆ ಒಂದೇ ಶಾರ್ಟಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಆದಷ್ಟು ನಾನು ಡೈಲಿ ಬೇಸಿಸಲ್ಲಿ ಹೇಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು, ಹಾಗೆ ಅದು ಹೇಗಿದೆ ಪ್ರಾಡಕ್ಟ್ ಅನ್ನೋದನ್ನು ಸಹ ನಾನು ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಓಕೆನಾ. ಸೊ ನಾನು ಫಸ್ಟ್ ಬಂದುಬಿಟ್ಟು ಪ್ರಾಡಕ್ಟು ಮೇಯ್ನಾಗಿ ನೀವು ನೋಡ್ತಾ ಇರ್ಬೋದು. ಓಕೆ, ಇದು ಫಸ್ಟು ಈ ಬ್ಯಾಗ್ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಬಟ್ ಒಂದ್ಸತಿ ಹೇಳ್ಬಿಡ್ತೀನಿ. ಫುಲ್ಲು ಇದನ್ನು ಅನ್ಬಾಕ್ಸ್ ನಾನು ಮಾಡ್ತೀನಿ ಈಗ. ಇದು ಡೈಪರ್ ಬ್ಯಾಗ್ ಅಂತ ಸಹ ಕರೀತಾರೆ ಯೂಶ್ವಲಿ. ಇದು ಬೇಬಿ ಡೈಪರ್ ಬ್ಯಾಗ್ಸು. ನಾನು ಬ್ಯಾಕ್ ಪ್ಯಾಕ್ ಇರೋ ಥರ ಬ್ಯಾಗ್ನ ತೊಗೊಂಡೆ. ಸೊ ನನಗೆ ಈಸಿ ಆಗುತ್ತೆ ಟ್ರಾವೆಲ್ ಮಾಡೋಕ್ಕೆ ಅಂತ. ಸೊ ಇದರೊಳಗಡೆ ನನ್ನ ಮಗಳಿಗೆ ನಾನು ಯೂಸ್ ಮಾಡುವಂಥ ಪ್ರತಿಯೊಂದು ಪ್ರಾಡಕ್ಟ್ನು ಇದರೊಳಗಡೆಗೆ ಹಾಕಿದ್ದೀನಿ. ಸೊ ನನಗೆ ತೋರಿಸ್ತೀನಿ. ಸೊ ಅವಳ ಜೊತೆಗೆ ನಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇದರೊಳಗಡೆ ಆಲ್ಮೋಸ್ಟ್ ಅವ್ರದ್ದೆಲ್ಲನೂ ಬಟ್ಟೆ ಹಿಡಿಸುತ್ತೆ, ಅಂದರೆ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಇದರೊಳಗಡೆ ಹಿಡಿಸುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿ ಸಹ ಇದೆ. ಈ ಬ್ಯಾಗ್ನ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹಾಕಿರೋದ್ರಲ್ಲಿ ನನಗೆ ಫಸ್ಟ್ ಕಣ್ಣಿಗೆ ಸಿಗ್ತಾ ಇರೋದು ಇದು. ಓಕೆ, ಬ್ಯಾಗ್ನ ಸೈಡ್ಗೆ ಇಟ್ಬಿಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದುಬಿಟ್ಟು ಇದು ರೆಡ್ ಕಲರಲ್ಲಿದೆ. ಇದನ್ನೇನಂತಾರೆ, ಡೈಪರ್ ಚೇಂಜಿಂಗ್ ಪ್ಯಾಡ್ ಅಂತಲೂ ಕರಿಬೋದು, ಅಥವಾ ಯಾವ್ದಾದ್ರು ಖಾಲಿ ಸ್ಪೇಸಲ್ಲಿ ಮಗುನ ಇದ್ರ ಮೇಲೆ ಪ್ಲೇಸ್ ಮಾಡಿ ಅದು ಮಲಗಿಸ್ಬಿಟ್ಟು ನಾವು ಡೈಪರ್ ಚೇಂಜ್ ಮಾಡ್ಬೋದು, ಇಲ್ಲ ಬಟ್ಟೆ ಚೇಂಜ್ ಮಾಡ್ಬೋದು, ಇಲ್ಲ ಆರಾಮ್ಸೆ ಕಾರಲ್ಲಿ ಇದನ್ನ ಹಿಂಗೆ ಹೊದಿಸ್ಬಿಟ್ಟು ಅಥವಾ ಎಲ್ಲರೂ ಪ್ಲೇನ್ ಏರಿಯಾದಲ್ಲಿ ಹಿಂಗೆ ನೆಲಕ್ಕೆ ಹಾಸಿ ಅವಳನ್ನ ಇದ್ರ ಮೇಲೆ ಮಲಗಿಸ್ಬೋದು. ಅಥವಾ ಮನೇಲೂ ಸಹ ಬೆಡ್ ಮೇಲೆ ಇದನ್ನ ಹಾಸಿ ಇದ್ರ ಮೇಲೆ ಇನ್ನೊಂದು ಬಟ್ಟೆ ಹಾಕ್ಬೇಕಂತ ಏನಿಲ್ಲ. ಇದು ಪ್ಲಾಸ್ಟಿಕ್ ಶೀಟ್ ಥರನೂ ಯೂಸ್ ಆಗುತ್ತೆ. ಇಲ್ಲಿ ಹಿಂದೆಗಡೆ ರಬ್ಬರ್ ಪ್ಲಾಸ್ಟಿಕ್ ಇರೋದ್ರಿಂದ ಮಕ್ಕಳೇನಾದರೂ ಯೂರಿನ್ ಪಾಸ್ ಮಾಡಿದ್ರೆ ಕೆಳಗಡೆ ಹಾಸಿಗೆಗೆ ಏನು ಹೋಗಲ್ಲ. ಆ್ಯಂಡ್ ಮೇಲ್ಗಡೆನೂ ಸಾಫ್ಟ್ ಆಗಿದೆ. ಸೊ ಅವ್ರ ಸ್ಕಿನ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಇದು ವಾಷಬಲ್ ಇದೆ. ನಾನು ಕಪಲ್ ಆಫ್ ಟೈಮ್ಸ್ ವಾಶ್ ಕೂಡ ಮಾಡಿದ್ದೀನಿ. ಸೊ ಕ್ವಾಲಿಟಿ ಹಾಗೆ ಇದೆ, ಏನೂ ಚೇಂಜ್ ಆಗಿಲ್ಲ. ಇದು ಅಗೇನ್ ನಾನು ಒನ್ ಆಫ್ ಮೈ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ನಾನು ಇದನ್ನು ಮೀಶೋಲಿ ಪರ್ಚೇಸ್ ಮಾಡಿದ್ದು. ನಿಮಗೆಲ್ಲ ಆನ್ಲೈನಲ್ಲಿ ಆಫ್ಲೈನಲ್ಲಿ ಸಿಗುತ್ತೆ. ನಾನು ಇದನ್ನು ಮೀಶೋದಲ್ಲಿ ತೊಗೊಂಡೆ, 2 ತೊಗೊಂಡೆ. ಪ್ರೈಸು ಮತ್ತು ಅದನ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. 2 ತೊಗೊಂಡೆ, ಒಂದು ರೆಡ್ ಮತ್ತು ಬ್ಲೂ, 2 ಕಾಂಬಿನೇಷನ್ ಕಾಂಬೋಲಿತ್ತು. ಸೊ ಬೈ 2 ಪ್ರಾಡಕ್ಟ್ ತುಂಬ ಕಮ್ಮಿ ಬೆಲೆಗೆ ಸಿಕ್ತು ನನಗೆ. ಒಳ್ಳೆ ಪರ್ಚೇಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ತುಂಬ ಲಾಂಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಯ್ಸ್ನ ಎನ್ಕರೇಜ್ ಮಾಡಿ ಅಥವಾ ಬೇಡ ಅಂದರೆ ಇಗ್ನೋರ್ ಮಾಡ್ಬೋದು. ನನ್ನ ಮಗಳು ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದಾಳೆ ನಾನು ವೀಡಿಯೋ ಮಾಡಬೇಕಾದ್ರೆ. ಸೊ ಅವಳನ್ನ ಬಿಟ್ಟು ನಾನೇನು ಮಾಡೋಕ್ಕಾಗಲ್ಲ. ಅವಳ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ. ಫ್ಯೂಚರಲ್ಲಿ ಅವಳು ಸಹ ನಿಮಗೆ ಕಾಣಿಸ್ತಾಳೆ. ಆ್ಯಂಡ್ ಇದು ಬಂದುಬಿಟ್ಟು ಸಖತ್ ಸಾಫ್ಟ್ ಆಗಿದೆ, ಪಿಂಕಿ ಇದೆ. ಗರ್ಲ್ ಬೇಬಿ ಅಂತ ಏನು ತೊಗೊಂಡಿದ್ದಲ್ಲ, ಇದು ಕಾಂಬೋ ಬಂತು. ಇದೂ ಸಹ ಇದು ಮಕ್ಕಳಿಗೆ ರೋಲ್ ಮಾಡಬಹುದು. ಹೀಗೆ ತಲೆಗೆ ಸಹ ಅವ್ರಿಗೆ ಹುಡ್ಡಿ ಥರ ಹಾಕ್ಬಿಟ್ಟು ಅವ್ರನ್ನ ರೋಲ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಎಲ್ಲಾದರೂ ಹೋಗ್ಬೇಕಾರೆಲ್ಲ ಮನೇಲೂ ಬೆಚ್ಚಿಗೆ ಸಾಫ್ಟ್ ಆಗಿರುತ್ತೆ. ಅವ್ರ ಮೈ ಮೇಲೆ ಈ ಥರ ಹೊದ್ಸೋಕ್ಕೂ ಸಹ ಯೂಸ್ ಮಾಡ್ಬೋದು. ಇದು 3 ಕಲರಲ್ಲಿ ಬಂದಿತ್ತು. ಒಂದು ಸ್ಕೈ ಬ್ಲೂ, ಇನ್ನೊಂದು ಯೆಲ್ಲೋ ಆ್ಯಂಡ್ ಇನ್ನೊಂದು ಪಿಂಕು. ಸೊ ನಾನು ನಿಮಗೆ ಒಂದೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ ಪ್ರಾಡಕ್ಟ್ಸ್ನ. ಅದ್ರದ್ದೆಲ್ಲ ನಾನು ಹಾಗೆ ಹೇಳಿದಾಗೆ ಪ್ರಾಡಕ್ಟ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಫುಲ್ ಪಿಂಕ್ದು, ಒಳಗಡೆ ಪ್ರಿಂಟ್ ಎಲ್ಲ ಇದೆ, ಚೆನ್ನಾಗಿದೆ, ಪ್ಲೇನ್ ಆಗೂ ಇದೆ. ಇಲ್ಲಿ ಏನೇನೋ ಗೊಂಬೆ ಥರದೆಲ್ಲ ಪ್ರಿಂಟ್ ಸಹ ಮಾಡಿದ್ದಾರೆ ಮಕ್ಕಳದು ಅನ್ನೋ ಕಾರಣಕ್ಕೆ. ಇದು ಚೆನ್ನಾಗಿದೆ. ನಾನು ಇದು ಎಲ್ಲ ಎವ್ರಿಥಿಂಗ್ ಇಸ್ ಗುಡ್. ವಾಶ್ ಮಾಡಿದ್ರೆ ಆಬ್ವಿಯಸ್ಲಿ ಬಬಲ್ಸ್ ಬರುತ್ತೆ. ನನ್ನ ಹತ್ರ ವಾಶ್ ಮಾಡಿದ್ದು ಸಹ ಒಂದಿದೆ. ನಾನು ಇದನ್ನ ಹೊಸದು. ಇದು ಅದ್ರ ಜೊತೆಗೆ ಬಂದಿದ್ದು. ನಾನು ಬ್ಲೂ, ಯೆಲ್ಲೋ ಮತ್ತು ಪಿಂಕ್ ಬಂದಿತ್ತು ಅಂತ ಹೇಳಿದ್ನಲ್ವ, ಇದು ಬ್ಲೂ ಅನ್ನು. ಇದು ನೋಡಿ ಏನೋ ಒಂದು ಪ್ರಿಂಟ್ ಇದೆ. ವಾಶ್ ಮಾಡಿದ್ದೀನಿ ಇದನ್ನು ನಾನು. ಇದು
ಇದನ್ನ ಒಂದ್ಸತಿನೂ ಯೂಸ್ ಮಾಡಿಲ್ಲ, ಬಟ್ ಒಂದೇ ಒಂದ್ಸತಿ ವಾಶ್ ಮಾಡಿರೋದು. ಇದು ಸ್ವಲ್ಪ ಸಾಫ್ಟ್ ಇದೆ, ಬಬಲ್ಸ್ ಥರ ಏನು ಬಂದಿಲ್ಲ. ಇದು ಒಂಚೂರು ಅಷ್ಟೊಂದೇನು ತೀರಾ ಗೊತ್ತಾಗಲ್ಲ, ಒಂದೊಂದು ಚೂರು ಅದರದ್ದು ಸ್ವಲ್ಪ ಬಬಲ್ಸ್ ಥರ ಬಂದಿದೆ, ಬಟ್ ಫೈನ್ ಸಾಫ್ಟಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೂ ಅಂಥ ಡಿಫ್ರೆನ್ಸಸ್ ಏನಿಲ್ಲ. ವಾಶ್ ಮಾಡ್ತಾ ಇದು ಸ್ವಲ್ಪ ಸಾಲಿಡ್ ಥರ ಆಗಿದೆ, ಸ್ವಲ್ಪ ಸಾಫ್ಟ್ ಇದೆ ಇದು ಅಷ್ಟೇ. ಇದು ಇನ್ನೂ ಯೂಸ್ ಮಾಡಿಲ್ಲ, ಬಟ್ ಒಂದ್ಸತಿ ನಾನು ಆನ್ಲೈನಿಂದ ಏನೇ ಬಂದ್ರೂ ಮಗ್ಗು ಅಲ್ವಾ, ಸೊ ಸ್ಕಿನ್ನು ಹಿಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ನಾನು ಆಫ್ಲೈನಾಗಲಿ ಆನ್ಲೈನಾಗಲಿ ಏನೇ ಪ್ರಾಡಕ್ಟ್ಸ್ ತೊಗೊಂಡ್ರು ಅಥವಾ ನನ್ನ ಮಗಳಿಗೆ ಯಾರೇ ಏನೇ ಗಿಫ್ಟ್ಸ್ ಕೊಟ್ರು, ಕ್ಲೋತ್ಸ್ ಇರ್ಬೋದು ಅಥವಾ ಏನಾದರೂ ಅವಳಿಗೆ ವೇರಬಲ್ ಥರದ್ದು ಅಥವಾ ಅವಳಿಗೆ ಅಪ್ಲೈ ಮಾಡೋ ಥರದ್ದು ಏನೇ ಸಿಕ್ಕಿದ್ರು, ಬಟ್ಟೆಗಳು ಎಸ್ಪೆಷಲಿ ನಾನು ವಾಶ್ ಮಾಡಿನೇ ಒಂದ್ಸತಿ ಆಮೇಲೆ ಅವಳಿಗೆ ಯೂಸ್ ಮಾಡೋದು. ಡೈರೆಕ್ಟಾಗಿ ಅಂಗಡಿಗೆ ತೊಗೊಂಬಂದಿದ ತಕ್ಷಣ ಅಥವಾ ಆನ್ಲೈನಿಂದ ಬಂದ ತಕ್ಷಣ ಹಾಗೆ ಯಾವುದೂ ಯೂಸ್ ಮಾಡಿಲ್ಲ. ಸೊ ನಾನು ಹೇಳೋದೇನೆಂದರೆ, ಹೇಳಕ್ಕೆ ಬರಲ್ಲ, ತುಂಬ ಸಾಫ್ಟ್ ಇರುತ್ತೆ ಸ್ಕಿನ್ನು, ಸೆನ್ಸಿಟಿವಿಟಿ ಇರುತ್ತೆ. ಸೊ ಏನು ಇನ್ಫೆಕ್ಷನ್ಸ್ ಎಲ್ಲ ಆಗದೆ ಇರಲಿ ಆದಷ್ಟು ಕೇರ್ ಮಾಡಬೇಕು. ಅದಕ್ಕೋಸ್ಕರ ಏನೇ ತೊಗೊಂಡು ಬಂದರು ನೀವು ಹೊರಗಡೆಯಿಂದ ಒಂದ್ಸತಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ ಮಕ್ಕಳಿಗೆ, ಅದು ಒಳ್ಳೆಯದು. ಸೊ ಇದೂ ಅಷ್ಟೇ, ಇನ್ನೊಂದು ಯೆಲ್ಲೋ ಕಲರ್, ಸೊ 3 ಕಾಂಬೋ, ಇದೂ ಕಾಂಬೋದಲ್ಲಿ ಬಂದಿದ್ದು, ಅದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ವಾಡ್ಲಿಂಗ್ ಅಂತಾರಲ್ವ, ಮಕ್ಕಳನ್ನ ಸ್ನಾನ ಮಾಡಿಸಿದ್ಮೇಲೆ ಫ್ರೆಶ್ ಆಗಿ ಅವ್ರನ್ನ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಮಕ್ಕಳಿಗೆ ಬಿಸಿ ಬಿಸಿ ಎಣ್ಣೆ ಸ್ನಾನ ಆದಮೇಲೆ ಅವ್ರನ್ನ ಬೆಚ್ಚಗಿರುವಂತಹ ಬಟ್ಟೆಯಲ್ಲಿ ಸುತ್ತಿ ಮಲಗಿಸ್ತಾರೆ. ಸೊ ದಟ್ ಅವ್ರು ಸೌಂಡ್ ಸ್ಲೀಪ್ ಮಾಡ್ತಾರೆ. ಆಲ್ಮೋಸ್ಟ್ 1 to 1.5 hour 2 hours ಸೌಂಡ್ ಸ್ಲೀಪ್ ಮಾಡ್ತಾರೆ. ಬಿಸಿ ಬಿಸಿ ಅಂದರೆ ಅವ್ರು ಎಷ್ಟು ತಡ್ಕೊಳಕ್ಕಾಗುತ್ತೆ ಅಷ್ಟು ಬಿಸಿ, ಸುಡೋ ಥರ ಬಿಸಿ ಏನು ಹಾಕಲ್ಲ. ಇದು ನನಗೆ ಸ್ವಾಡ್ಲಿಂಗ್ ಅಂತಲೇ ಬರುತ್ತೆ. ಇದು ಯಾವ ಕಂಪ್ನಿ, ಲವ್ ಲ್ಯಾಪ್ ಅಂತ, 100% ಕಾಟನ್ನು. ಇದನ್ನು ನಾನು ತೊಗೊಂಡಿದ್ದು ಅಮೆಝಾನಲ್ಲಿ. ಇದೂ ಸಹ 3 ಬಂಡಲ್ ಆಫ್ 3 ನಾನು ತೊಗೊಂಡಿದ್ದು. ಅದರಲ್ಲಿ ಇದೊಂದು ನಾನು ಇನ್ನೂ ಯೂಸ್ ಮಾಡಿಲ್ಲ, 2 ಮಾತ್ರ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೆ. ಅವೆರಡು ಇವಾಗ ವಾಶಿಗೆ ಹೋಗಿದೆ, ಅಂದರೆ ವಾಶ್ ಮಾಡಿ ಒಣಗಾಕಿದ್ದೀವಿ. ಒಂದು ಯೆಲ್ಲೋ ಕಲರ್, ಇನ್ನೊಂದು ವೈಟು. ಇದು ಈ ಥರ ಪೈನಾಪಲ್ ಪ್ರಿಂಟು, ಫುಲ್ ಕಾಟನ್ ಇದೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ನಮ್ಮ ಕಡೆ ಪಾಣಿ ಪಂಜಿ ಅಂತ ಕರೀತಾರೆ. ಫುಲ್ ವೈಟ್ ಇರುತ್ತೆ, ಟವಲ್ ಥರ, ಫುಲ್ ಸಾಫ್ಟ್ ಮಲ್ಮಲ್ ಥರ ಇರುತ್ತೆ. ಆ ಥರ ಟವಲ್ನ ಯೂಸ್ ಮಾಡ್ತಾಯಿದ್ರು. ನನ್ನ ಮಗಳಿಗೂ ಅದನ್ನೇ ಯೂಸ್ ಮಾಡ್ತಾಯಿದ್ರು ಅಮ್ಮ. ನಾನು ಹೀಗೆ ನೋಡ್ಬೇಕಾದ್ರೆ ನಮ್ಮ ಮನೆ ಹತ್ರ ಒಬ್ಬರು ಅಕ್ಕ ಇದ್ದಾರೆ ನನಗೆ, ಅವರು ಇದನ್ನು ಸಜೆಸ್ಟ್ ಮಾಡಿದ್ರು. ತುಂಬ ಚೆನ್ನಾಗಿರುತ್ತೆ, ಅಂದರೆ ಪಾಣಿ ಪಂಜಿನ ನಿಮಗೆ ಹಾಸ್ಪಿಟಲೆಲ್ಲ ಸುತ್ತಿ ಕೊಡ್ತಾರಲ್ಲ, ಆ ಥರ ಸುತ್ತಕ್ಕೆ ಆಗಲ್ಲ. ಗುರುಗುಬ್ಬೆ ಅಂತ ಕರೀತಾರೆ ನಮ್ಮ ಕಡೆ. ನಾನು ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಮಾಡಿ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಫ್ಯೂಚರ್ ಡೇಟ್ಸಲ್ಲಿ. ನಮ್ಮ ಕಡೆ ಗುರುಗುಬ್ಬೆ ಅಂತ ಕರೀತಾರೆ. ಅದನ್ನು ನಮ್ಮಮ್ಮ ಮಾಡ್ತಾಯಿದ್ರು ಪಾಣಿ ಪಂಜಿಲಿ. ಇದಂದರೆ ಸ್ವಾಡ್ಲಿಂಗ್, ನಿಮ್ಗೆ ಹಾಸ್ಪಿಟಲಲ್ಲಿ ಹಿಂಗೆ ಅವ್ರ ಕತ್ತಿಂದ ಕಿವಿಯಿಂದ ಫುಲ್ ಕವರ್ ಆಗಿ, ಕೈ ಎಲ್ಲ ಕವರ್ ಆಗಿ ಸುತ್ತಕ್ಕೆ ಬರುತ್ತೆ, ಆ ಥರ ಸುತ್ತಕ್ಕೆ ಬರುತ್ತೆ. ತುಂಬ ದೊಡ್ಡದಾಗೂ ಸಹ ಇದೆ, ಇದು ನೋಡ್ಬೋದು ನೀವು, ತುಂಬ ಲಾರ್ಜ್, ತುಂಬ ದೊಡ್ಡದಾಗಿದೆ ಇದು. ಸೊ ತುಂಬ ಚೆನ್ನಾಗಿದೆ. ಇದು ಕಾಟನ್ದು, ಏನೂ ಪ್ರಾಬ್ಲಮ್ ಇಲ್ಲ, ಮಕ್ಕಳಿಗೆ ಫ್ರೆಂಡ್ಲಿನೇ, ಮಕ್ಕಳಿಗೆ ಅಂತಲೇ ಬರೋದು. ಆಲ್ಮೋಸ್ಟ್ 8 to 11 monthsವರೆಗೂ ಯೂಸ್ ಮಾಡ್ಬೋದು ಇದನ್ನು. ಅದು ಆದಮೇಲೂ ಯೂಸ್ ಮಾಡ್ಬೋದು, ಏನು ವೇಸ್ಟ್ ಏನಾಗಲ್ಲ, ತುಂಬ ಚೆನ್ನಾಗೇ ಇರುತ್ತೆ ಬಟ್ಟೆ. ಸೊ ನಾನು ಇದನ್ನು ಒಂದು ತೊಗೊಂಡು, ಇದನ್ನು ಸ್ವಾಡ್ಲಿಂಗ್ ಅಂತ ಕರೀತಾರೆ. ಸ್ವೆಡಲ್ ರ್ಯಾಪ್ ಆ ಥರನೂ ಬರುತ್ತೆ, ಕೆಲವು ರೆಡಿಮೇಡ್ ಸ್ವೆಡಲ್ ರ್ಯಾಪ್ ಸಹ ಬರುತ್ತೆ. ಅದು ಹಾಗೆ ಬರುತ್ತೆ, ನೀವು ಸುಮ್ಮನೆ ಹಿಂಗೆ ಅಟ್ಯಾಚ್ ಮಾಡಿಬಿಟ್ರೆ ಆಯಿತು, ಸ್ಟಿಕ್ ಥರ, ಅದು ಸಹ ಬರುತ್ತೆ. ನೀವು ಆ ಥರದ್ದು ಬೇಕಾದ್ರೆ ತೊಗೋಬೋದು. ನಾನು ಇದನ್ನು ಚೂಸ್ ಮಾಡಿದೆ, ಕಾಟನ್, 100% ಕಾಟನ್ ಇದೆ, ವಾಷಬಲ್, ರಿಯೂಸಬಲ್ಲು. ನೆಕ್ಸ್ಟು ಅವಳದು ಆಲ್ಮೋಸ್ಟು ಬಟ್ಟೆಗಳೆಲ್ಲ ಆದವು, ಅಂದರೆ ಅವಳಿಗೆ ನಾನು ಬಾತಿಂಗ್ ಅಥವಾ ಅವಳಿಗೆ ಡೈಪರ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಯೂಸ್ ಮಾಡೋ ಅಂಥದ್ದು. ಇನ್ನೊಂದು ಮೆಟೀರಿಯಲ್ ನಾನು ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ, ನಾನು ಯಾವ ಥರ ತೊಗೊಂಡೆ, ಯಾವ ಪರ್ಪಸ್ಗೆ ಅಂತ. ಇದು ನೆಟ್, ಮಸ್ಕಿಟೋ ನೆಟ್ ಬರುತ್ತಲ್ಲ ಅದು, ಸಾರಿ ಈ ಥರ ಹೀಗೆ ಫುಲ್ಲು ಹೀಗೆ ಹಾಕ್ಬೋದು ಅವಳ ಮೇಲೆ ಮಲಗಿದ್ದಾಗ. ಈ ಸೊಳ್ಳೆ ಕಾಯಿಲ್ ಎಲ್ಲ ಹಾಕಿದ್ರೆ ಯೂಶ್ವಲಿ ಇವಾಗ ಎಲ್ಲ ಹೇಳ್ತಾರೆ ವೀಸಿಂಗ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಮಕ್ಕಳಿಗೆ, ಅದೆಲ್ಲ ಮಸ್ಕಿಟೋ ಕಾಯಿಲ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ. ಸೊ ಆ ಪರ್ಪಸ್ಗೋಸ್ಕರ ನಾನು ಈ ಮಸ್ಕಿಟೋ ನೆಟ್ ತೊಗೊಂಡೆ. ಇದು ಸಹ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ತುಂಬ ಹೆಲ್ಪ್ಫುಲ್. ಅವಳು ಮಲಗಿರ್ತಾಳಲ್ಲ, ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅವಳು ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಮಾಡ್ತಾಳೆ. ಆಲ್ಮೋಸ್ಟ್ 1 to 1.5 hour ಏನೂ ತೊಂದರೆ ಇಲ್ಲದೆ ಮಲಗ್ತಾಳೆ. ಸೊ ಅವಾಗ ಕಾಯಿಲ್ ಗೀಲೆಲ್ಲ ಹಾಕೋ ಬದಲು ಈ ಮಸ್ಕಿಟೋ ಕಾಯಿಲು ತುಂಬ ಯೂಸ್ ಆಗುತ್ತೆ. ಸೊ ಅದನ್ನು ಹಾಕಿ ಅವಳಿಗೆ ಮಲಗಿಸ್ತೀವಿ ಆಲ್ಮೋಸ್ಟು. ಆ್ಯಂಡ್ ಇದೆಲ್ಲ ಇವಾಗ ಅವಳದು ಬಟ್ಟೆದು ಮತ್ತು ಅವಳದು ಸೇಫ್ಟಿದಾಯಿತು. ಇವಾಗ ನೆಕ್ಸ್ಟ್ ಅವಳಿಗೆ ಬೇತಿಂಗ್ ಪ್ರಾಡಕ್ಟ್ಸು ಮತ್ತು ಅವಳದು ರೆಗ್ಯುಲರ್ ಬ್ಯೂಟಿ ಹೆಣ್ಮಗು ಆಗಿರೋದ್ರಿಂದ ನಾನು ಆರಾಮ್ಸೆ ಹೇಳ್ಬೋದು ಬ್ಯೂಟಿ ಪ್ರಾಡಕ್ಟ್ಸ್ ಅಂತ. ಸೊ ನಾನು ಅವಳದು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದುಬಿಟ್ಟು ನಿಮಗೆ ನಾನು ಡೈಪರ್ಸಿಂದ ತೋರಿಸ್ತೀನಿ, ಸಾರಿ ವೆಟ್ ವೈಪ್ಸಿಂದ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಫಸ್ಟು ನಾವು ಇದನ್ನು ಯೂಸ್ ಮಾಡ್ತಾ ಇದ್ವಿ, ಲಯಾನ್ ಬೇಬಿ ವೈಪ್ಸ್ ಅಂತ, ಪ್ರೀಮಿಯಮ್ ಬೇಬಿ ವೈಪ್ಸ್ ವಿತ್ ಅಲೋವೆರಾ. ಮತ್ತು ನೀವು ಯಾವತ್ತೇ ಆಗಲಿ ಡೈಪರ್ಸ್ನ ಮಕ್ಕಳಿಗೆ ಯೂಸ್ ಮಾಡಬೇಕಾದ್ರೆ ಒಂದು ಕನ್ಸಿಡರ್ ಮಾಡ್ಕೋಬೇಕು, ಏನಂದರೆ ನಾನ್ ಆಲ್ಕೋಹಾಲ್ ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ನ ಯಾವುದನ್ನು ಯೂಸ್ ಮಾಡಬೇಡಿ. ಮತ್ತು ಆದಷ್ಟು ಫ್ರೇಗ್ರೆನ್ಸ್ ಇಲ್ಲದೆ ಇರೋದಾದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಫ್ರೇಗ್ರೆನ್ಸ್ ಎಲ್ಲ ಏನೂ ಗೊತ್ತಾಗಲ್ಲ, ಮತ್ತು
ಕೆಲವು ತುಂಬ ಅಲರ್ಜಿಟಿಕ್ ಫ್ರೇಗ್ರೆನ್ಸ್ ಇರುತ್ತೆ. ಸೊ ಅದರಿಂದ ಅಕ್ಷಿ ಆ ಥರ ಅಥವಾ ಅಲರ್ಜಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಫ್ರೇಗ್ರೆನ್ಸ್ ಲೆಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ನನ್ನ ಹಸ್ಬೆಂಡು ಅವ್ರ ಅಕ್ಕ ಒಂದ್ಸತಿ ಯೂಸ್ ಮಾಡಿದ್ರು. ಸೊ ವೆನ್ ಶಿ ವಾಸ್ ಕ್ಯಾರಿಂಗ್, ಅಂದರೆ ಅವ್ರ ಮಗು ಚಿಕ್ಕದಾಗಿದ್ದಾಗ ಅವರು ಯೂಸ್ ಮಾಡಿದ್ರು. ಸೊ ಅದನ್ನು ಒಂದ್ಸತಿ ತರಿಸಿದ್ರು. ನನಗೆ ಅದು ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಯೂಸ್ ಮಾಡ್ತಾ ನನಗೆ ಆ ವೈಬ್ಸ್ ಕೂಡ ಇಷ್ಟ ಆಯಿತು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಅವಳಿಗೆ ತೊಗೊಂಡಿದ್ದು ಬೇಬಿ ವೈಪ್ಸ್ ಬಂದ್ಬಿಟ್ಟು ಲಯಾನ್ದು LYON ಅಂತ, ಲಿಯಾನ್ ಬೇಬಿ ವೈಪ್ಸು, ಪ್ರೀಮಿಯಂ ಬೇಬಿ ವೈಪ್ಸು ವಿತೌಟ್ ಎಕ್ಸ್ಟ್ರಾ ಸಾಫ್ಟ್ ಟೆಂಡರ್ ಆ್ಯಂಡ್ ಸೇಫ್ ಪ್ರೊಟೆಕ್ಷನ್ ಫಾರ್ ಬೇಬಿ ವಿತ್ ಅಲೋವೆರಾ ಆ್ಯಂಡ್ ವಿಟಮಿನ್ ಇ, ಆಲ್ಕೋಹಾಲ್ ಫ್ರೀ, ಪ್ಯಾರಾಬಿನ್ ಆ್ಯಂಡ್ ಸಲ್ಫೇಟ್ ಫ್ರೀ, ಆಮೇಲೆ ಬ್ಯಾಲೆನ್ಸ್ಡ್ pH ಇದೆ, ಮತ್ತು ಮೈಕ್ರೋವೇವಬಲ್ ಅಂತ ಸಹ ಇದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇದು ಸಖತ್ತು ಸ್ವಲ್ಪ ತುಂಬ ಅಗ್ಲಾನೂ ಇದೆ. ಒಂದು ವೆಟ್ ವೈಪ್ಸ್ ತೊಗೊಂಡ್ರೆ ನೀವು ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟ್, ತುಂಬ ವೆಟ್, ಮತ್ತು ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ. ಬಿಕಾಸ್ ಕಷ್ಟಪಡೋವಂಥದ್ದು ಬೇಕಾಗಲ್ಲ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಒಂದು ವೆಟ್ ವೈಪ್ಸು. ಇನ್ನೊಂದು ಸಾಫನ್ಸ್ ಬೇಬಿ ವೈಪ್ಸು. ಇದು ಅಷ್ಟೇ ಅಲೋವೆರಾ, ವಿಟಮಿನ್ ಇ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಲೋಷನ್ ಇದೆ ಇದರೊಳಗಡೆಗೆ. ಇದು ಅಷ್ಟೇ ನೋ ಆಲ್ಕೋಹಾಲು, ನೋ ಪ್ಯಾರಾಬೀನು, ಮತ್ತು ಎಕ್ಸ್ಟ್ರಾ ಥಿಕ್ ಆ್ಯಂಡ್ ಅಬ್ಸಾರ್ಬೆಂಟು. ಇದು ಸಹ ಚೆನ್ನಾಗಿದೆ. ನಾನು ಇದೆರಡು ಬೇಬಿ ವೈಪ್ಸ್ನ ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ. ಇದು ಅಥವಾ ಒಂದು ಶಾರ್ಟ್ ಇದು ಫುಲ್ ಮುಗಿದ್ಮೇಲೆ ನಾನು ಇನ್ನೊಂದು ಯೂಸ್ ಮಾಡ್ತೀನಿ. ಆ ಥರ ಯೂಸ್ ಮಾಡ್ತೀನಿ ಬೇಬಿ ವೈಪ್ಸು. ಇವೆರಡೂ ಸಹ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ವೆಟ್ ವೈಪ್ಸ್ ಹೇಳಿದೆ. ಸೊ ನಾನು ಪ್ಯಾಂಪರ್ಸ್, ಡೈಪರ್ಸ್ ಯೂಶ್ವಲಿ ಬೇಕೇ ಬೇಕು. ಇವಾಗಿನ ಕಾಲದಲ್ಲಂತೂ ಇಲ್ಲದೆ ಆಗೋದೇ ಇಲ್ಲ. ಮನೇಲಿ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ನಾನು ಆ ಡೈಪರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅರ್ಧ ಖಾಲಿ ಆಗಿದೆ, ಬಟ್ ಪ್ಯಾಕೆಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಪ್ಯಾಂಪರ್ಸು ನಾನು ಡೈಪರ್ಸ್ನ ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ. ಆ್ಯಂಟಿ ರ್ಯಾಶ್ ಬ್ಲ್ಯಾಂಕೆಟು, ಆಲ್ ರೌಂಡ್ ಪ್ರೊಟೆಕ್ಷನ್ನು, ಅಲೋವೆರಾ ಲೋಷನ್ ಇರೋವಂಥದ್ದು. ಇದು ಇವಾಗ ಸದ್ಯಕ್ಕೆ ಅವಳು ಯೂಸ್ ಮಾಡ್ತಾ ಇರೋದು ನಾನು ಸ್ಮಾಲ್ ಸೈಜು. ನ್ಯೂ ಬೋರ್ನಿಂದನೂ ನಾನು ಇದೇ ಯೂಸ್ ಮಾಡ್ತಾ ಇರೋದೊಳಗೆ, ಬಟ್ ನಾನು ಇವಾಗ ಸ್ಮಾಲ್ ಸೈಜ್ ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಅವಳು ತೊಗೊಳೋದು ನಾನು ಮೀಡಿಯಮ್ ಸೈಜ್ ತೊಗೋಬೇಕಾಗುತ್ತೆ. ಆ್ಯಂಡ್ ಈ ಪ್ಯಾಂಪರ್ಸ್ ಡೈಪರ್ಸ್ ಜೊತೆಗೆ ನಾನು ಪ್ಯಾಂಪರ್ಸ್ ಅವ್ರದ್ದೇ ಪ್ರೀಮಿಯಮ್ ಅಂತಲೂ ಒಂದು ಬರುತ್ತೆ, ಪ್ರೀಮಿಯಂ ಪ್ಯಾಂಪರ್ಸ್ ಡೈಪರ್ಸ್ ಅಂತ. ನಾನು ಅದನ್ನು ಸಹ ಯೂಸ್ ಮಾಡಿದ್ದೆ ಅವಳಿಗೆ. ಅದು ಚೆನ್ನಾಗಿದೆ. ತುಂಬ ಸಾಫ್ಟಾಗಿ, ತುಂಬ ಸಿಲ್ಕಿಯಾಗಿ, ತುಂಬ ಸಾಫ್ಟಾಗಿದೆ. ಮತ್ತು ಅದರೊಳಗಡೆಗೆ ನಿಮಗೆ ಎಂಥ ಪ್ಯಾರಾಮೀಟರ್ ಸಹ ಬಂದಿರುತ್ತೆ. ಇದು ಒಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಡೈಪರು. ಇದು ಡೈಪರು ಪ್ರೀಮಿಯಂ ಪ್ಯಾಂಪರ್ಸಲ್ಲಿ ಇಲ್ಲಿಂದ ಒಂದು ಯೆಲ್ಲೋ ಕಲರ್ ಲೈನ್ ಸಹ ಇರುತ್ತೆ. ಸೊ ದಟ್ ಅದು ಯೆಲ್ಲೋ ಯಾವಾಗ ಬ್ಲೂಗೆ ಟರ್ನ್ ಆಗುತ್ತೆ, ನೀವು ಆವಾಗ ಡೈಪರ್ನ ಚೇಂಜ್ ಮಾಡ್ಬೋದು. ಫಿಲ್ ಆಗಿದೆ ಡೈಪರು ಅಂತ ಇಂಡಿಕೇಶನ್ ಕೊಡುತ್ತೆ. ಅದು ಸಹ ಚೆನ್ನಾಗಿರುತ್ತೆ. ಬಟ್ ನನಗೆ ಅದಕ್ಕಿಂತ ಇದೇ ಇನ್ನು ಕಾಸ್ಟ್ ಎಫೆಕ್ಟಿವ್ ಅಂತ ಅನ್ನಿಸ್ತು. ಸೊ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಯೂಸ್ ಮಾಡ್ತೀನಿ, ಬಟ್ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ ಪ್ಯಾಂಪರ್ಸ್ನ. ನಾನು ಎವ್ರಿ 3 to 4 hours ನಾನು ಮಾನಿಟರ್ ಮಾಡ್ತೀನಿ ಅವಳ ಡೈಪರ್ನ. ಸೊ ನಾನು ಹಾರ್ಡ್ಲಿ 3 to 4 hours ಅದ್ರ ಮಧ್ಯೆ ನಾನು ಚೇಂಜ್ ಮಾಡಿಬಿಡ್ತೀನಿ ಅವಳ ಡೈಪರ್ಸ್. ನಾನು ಹಾಕಕ್ಕೆ ಹೋಗಲ್ಲ ಜಾಸ್ತಿ ಹೊತ್ತು. ಆ್ಯಂಡ್ ಡೈಪರ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಆಬ್ವಿಯಸ್ಲಿ ರ್ಯಾಷಸ್ದೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಒಂದು ಥಾಟ್ ಇಟ್ಕೊಂಡಿರಲೇಬೇಕಾಗುತ್ತೆ. ಆ್ಯಂಡ್ ಐ ಹ್ಯಾಡ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಂದು ಸತಿ, ಬಿಕಾಸ್ ಐ ಆಮ್ ಅ ನ್ಯೂ ಮದರ್. ಸೊ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ನನಗೆ ಅದು ಯಾರೂ ಹೇಳೂ ಸಹ ಇರಲಿಲ್ಲ. ಮತ್ತು ದೇರ್ ಇಸ್ ಅ ವೇ, ಹೆಣ್ಮಕ್ಳನ್ನ ಹೇಗೆ ಕೇರ್ ಮಾಡಬೇಕು, ಗಂಡು ಮಗು ಆದರೆ ಹೇಗೆ ಕೇರ್ ಮಾಡಬೇಕು, ವೆಟ್ ವೈಪ್ ಮಾಡೋದ್ರಲ್ಲಾಗಿರ್ಬೋದು, ಡೈಪರ್ ಹಾಕೋದ್ರಲ್ಲಾಗಿರ್ಬೋದು, ಅದೆಲ್ಲ. ಸೊ ನನಗೆ ಅದು ಹೋಗ್ತಾ ಕಲ್ತ್ಕೊಂಡೆ. ನಾನು ಅದನ್ನು ಡೆಫಿನೆಟ್ಲಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದನ್ನು. ಅದಕ್ಕಿಂತ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನಾನು. ಇದು ಬಿಫೋರ್ ನ್ಯಾಪಿ ಅಂತ ಡೈಪರ್ ರ್ಯಾಶ್ ಕ್ರೀಮು. ಇದನ್ನು ಸಹ ನನಗೆ ನಮ್ಮ ಮನೆ ಹತ್ರ ಒಬ್ಬರು ಅಕ್ಕ ನನಗೆ ರೆಫರ್ ಮಾಡಿದ್ರು. ಆ್ಯಕ್ಚುಲಿ ಶಿ ಈಸ್ ಅವ್ರು ನರ್ಸಿಂಗ್ ಓದಿದ್ದಾರೆ ಮತ್ತು ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇದೆ ಜಾಸ್ತಿನೇ. ಸೊ ನನಗೆ ಇದು ಅವ್ರು ರೆಕಮೆಂಡ್ ಮಾಡಿದ್ದು. ಬಿಫೋರ್ ನ್ಯಾಪಿ ಅಂತ ನಿಜವಾಗ್ಲೂ ಒಂದು ಏನಂತಾರೆ ಚಮತ್ಕಾರ ಅಂತ ಹೇಳ್ಬೋದು. ಒಂದು ಮ್ಯಾಜಿಕ್ ಥರ ವರ್ಕ್ ಆಯಿತು ನನ್ನ ಮಗಳಿಗೆ. ರ್ಯಾಷಸ್, ಟು ಬಿ ಫ್ರ್ಯಾಂಕ್, ಅವಳಿಗೆ ರ್ಯಾಷಸ್ ಆಗಿಬಿಟ್ಟಿತ್ತು. ಸೊ ಏನು ಮಾಡೋದಪ್ಪ ಅಂತ ಫುಲ್ ಟೆನ್ಷನಲ್ಲಿದ್ದೆ ನಾನು. ಏನೇನೆಲ್ಲ ನಾನು ಗೂಗಲಲ್ಲಿ, ಯೂಟ್ಯೂಬಲ್ಲೇ ತುಂಬ ಸರ್ಚ್ ಮಾಡಿದೆ. ಬಟ್ ಇದರಷ್ಟು ವರ್ಕೌಟ್ ನನಗೆ ಯಾವುದೂ ಆಗಲಿಲ್ಲ. ಬಿಫೋರ್ ನ್ಯಾಪಿ ವಿತಿನ್ 3 to 4 days ನಾನೊಂದು 4 to 5 ಟೈಮ್ಸ್ ಅಪ್ಲೈ ಮಾಡಿದ್ದೀನಿ. 3 to 4 daysಲ್ಲಿ ತುಂಬ ಕ್ಲಿಯರ್ ಆಗೋಯ್ತು ಅವಳ ಸ್ಕಿನ್ನು. ತುಂಬ ಚೆನ್ನಾಗಾಯಿತು ಮತ್ತೆ ವಾಪಸ್ಸು. ಸೊ ನಾನೇನು ಹೇಳ್ತೀನಿ ಅಂದರೆ, ಎವ್ರಿ ಟೈಮ್ ನೀವು ಡೈಪರ್ ಹಾಕಬೇಕಾದ್ರೆ ಕೊಬ್ಬರಿ ಎಣ್ಣೆ ಅಥವಾ ರ್ಯಾಶ್ ಕ್ರೀಮ್ ಎರಡಾದ್ರೂ ಒಂದನ್ನು ಯೂಸ್ ಮಾಡಿ. ಮತ್ತು ಅವರು ಪೋಟಿ ಮಾಡಿದ್ದಾರೆ ಅಂತ ಅಂದರೆ ಇಮ್ಮಿಡಿಯೇಟ್ ತೆಗೆದುಬಿಡಿ. ನೀವು ಇವಾಗ ಡೈಪರ್ ಹಾಕಿ 5 minutes ಆಗಿರ್ಬೋದು, ಬಟ್ ಅವ್ರು ಪೋಟಿ ಮಾಡಿದ್ದಾರೆ ಅಂತಂದರೆ ಇಮ್ಮಿಡಿಯೇಟ್ ನೀವು ಡೈಪರ್ ತೆಗೆದುಬಿಡಬೇಕು. ಇಫ್ ಅವ್ರು ಬರೀ ಯೂರಿನ್ ಪಾಸ್ ಮಾಡಿದ್ದಾರೆ ಅಂದರೆ ಪರವಾಗಿಲ್ಲ, ನೀವು 2 to 3 hours ಇಡ್ಬೋದು ಡೈಪರ್ನ.
ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ನಾನು ಯೂಸ್ ಮಾಡುವಂಥ ಡೈಪರ್ ರ್ಯಾಶ್ ಕ್ರೀಮು. ಅವಳಿಗೆ ಎವ್ರಿ ಡೈಪರ್ ಚೇಂಜ್ ನಾನು ಅದನ್ನು ರ್ಯಾಶ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ಇನ್ನು ಸ್ಮಾಲ್ ಅಮೌಂಟ್, ತುಂಬ ಕಮ್ಮಿ ಅಮೌಂಟಲ್ಲಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಎಲ್ಲಿ ಬೇಸ್ ಡೈಪರ್ಗೆ ಟಚ್ ಆಗುತ್ತೆ ಅಲ್ಲಿ ಮಾತ್ರ, ಎಂಟೈರ್ ಏರಿಯಾಗೆ ಹಾಕಲ್ಲ ನಾನು. ಡೈಪರ್ ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ಮಾತ್ರ ತುಂಬ ಕಮ್ಮಿ ಅಮೌಂಟ್ ಯೂಸ್ ಮಾಡ್ತೀನಿ. ಇದು ನಿಜ ಸೇವಿಯರ್ ಅಂತ ಹೇಳ್ಬೋದು. ಇದು ಒಂದು ಪ್ರಾಡಕ್ಟ್ ಮಾತ್ರ ನಿಜ ಲೈಫ್ ಸೇವಿಯರ್, ಇದು ಡೈಪರ್ ರ್ಯಾಶ್ ಕ್ರೀಮು. ನೆಕ್ಸ್ಟ್ ಇವಾಗ ನಾನು ಯೂಸ್ ಮಾಡ್ತಾ ಇರೋಂಥ ಅಥವಾ ತೋರಿಸ್ತಾರೆ ಐಟಮ್ಸ್ ಎಲ್ಲ ಬಂದುಬಿಟ್ಟು ಏನಂತಾರೆ ಅವಳದು ಬೇತಿಂಗ್ ಐಟಮ್ಸು. ಫಸ್ಟ್ ಒಂದು ಬಂದು ಸೋಪು. ನಾನೆಲ್ಲ ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅವಳಿಗೆ. ನಾನು ಬೇರೆ ಯಾವುದೇ ಲಕ್ಸುರಿ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿಲ್ಲ. ಹಿಮಾಲಯ ನನಗೆ ವೆಲ್ ಆ್ಯಂಡ್ ಫೈನ್ ಗುಡ್ ಅಂತ ಅನ್ನಿಸ್ತು. ಸೊ ಕಾಸ್ಟ್ ಎಫೆಕ್ಟಿವ್ ಸಹ ಇದೆ. ಸೊ ನಾನು ಅದಕ್ಕೆ ಯೂಸ್ ಮಾಡ್ತೀನಿ. ಜೆಂಟಲ್ ಬೇಬಿ ಸೋಪ್ ಫಾರ್ ನಾರ್ಮಲ್ ಸ್ಕಿನ್ ಟೋನು, ಆಯಿಲ್ಸ್ ಫಾರ್ ಆಲಿವ್ ಆ್ಯಂಡ್ ಆಲ್ಮಂಡು, ಕ್ಲಿನಿಕಲಿ ಟೆಸ್ಟೆಡ್ ಆ್ಯಂಡ್ ಜೆನೆಟಿಕ್ ಅಂತ ಜೆನಿಕ್ ಅಂತ ಇದೆ. ಪ್ಯೂರ್ ಜೆಂಟಲ್ ಆ್ಯಂಡ್ ಸೇಫ್. ನಾನು ಈ ಸೋಪ್ನ ಯೂಸ್ ಮಾಡ್ತೀನಿ, ಹಿಮಾಲಯ ಅವ್ರದ್ದು ಜೆಂಟಲ್ ಬೇಬಿ ಸೋಪು. ಇದನ್ನೊಳಗೆ ಸ್ನಾನಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬರೋದು ಶ್ಯಾಂಪು. ಇದು ಸಹ ಎಲ್ಲ ಹಿಮಾಲಯ ಅವ್ರದ್ದೇ, ಹಿಮಾಲಯ ಜೆಂಟಲ್ ಬೇಬಿ ಶ್ಯಾಂಪು. ನಾನು ಈ ಶ್ಯಾಂಪೂನೇ ಯೂಸ್ ಮಾಡ್ತೀನಿ ಅವಳಿಗೆ. ಇದೇ ಸೋಪು, ಇದೇ ಶ್ಯಾಂಪು. ಆ್ಯಂಡ್ ಆಫ್ಟರ್ ದ್ಯಾಟ್ ಒಬ್ವಿಯಸ್ಲಿ ಬಾಡಿ ಲೋಷನ್ ಸಹ ನಾನು ಹಿಮಾಲಯ ಅವ್ರದ್ದೇ ಯೂಸ್ ಮಾಡೋದು, ಬೇಬಿ ಲೋಷನ್ ಬಂದ್ಬಿಟ್ಟು. ಆ್ಯಂಡ್ ನಾನು ಹಿಮಾಲಯ ಅವ್ರದ್ದು ಬಾಡಿ ಮಸಾಜಿಂಗ್ ಆಯಿಲ್ ಇದೆ, ಬಟ್ ನಾನು ಆ ಆಯಿಲ್ನ ಯೂಸ್ ಮಾಡಲ್ಲ. ನನ್ನ ಮಗಳಿಗೆ ನಾವು ಯೂಸ್ ಮಾಡ್ತಿರೋದು ಹೋಮ್ ಮೇಡ್ ಕೊಕೊನಟ್ ಆಯಿಲ್. ಅಂದರೆ ಹೋಮ್ ಮೇಡ್ ಅಂತ ಯಾಕೆ ಅಂತೀನಿ ಅಂತಂದರೆ, ಯಾರೋ ನಮ್ಮ ವಿಡಿಯೋ ನೋಡಿರ್ತೀರ, ಆ್ಯಕ್ಚುಲಿ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಇನ್ಲಾಸ್ ಹ್ಯಾವ್ ದೇರ್ ಕೊಕೊನಟ್ ಲ್ಯಾಂಡ್, ಅವರದ್ದು ಕೊಕೊನಟ್ ಫಾರ್ಮ್ ಇದೆ. ಸೊ ಅಲ್ಲಿಂದನೇ ಕೊಬ್ಬರಿ ಎಣ್ಣೆ ಮಾಡಿಸ್ತೀವಿ ನಾವು. ಸೊ ಆ ಕೊಬ್ಬರಿ ಎಣ್ಣೆನ, ನ್ಯಾಚುರಲ್ ಆಗಿರುವಂಥ ಕೊಬ್ಬರಿ ಎಣ್ಣೆನ ನನ್ನ ಮಗಳಿಗೆ ನಾವು ಯೂಸ್ ಮಾಡ್ತೀವಿ. ಸ್ನಾನ ಮಾಡೋಕ್ಕಿಂತ ಮುಂಚೆ ಅದೇ ಎಣ್ಣೆ ಹಾಕಿ ಒಂದು 2 ಮಿನಿಟ್ಸ್ ಲೈಟಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾರೆ ನಮ್ಮಮ್ಮ. ಅದಾದಮೇಲೆ ಅವಳು ಮಲ್ಕೊಂಡು ಎದ್ದ ಮೇಲೆ ಅವಳಿಗೆ ಬಟ್ಟೆ ಸ್ವ್ಯಾಡ್ಲಿಂಗ್ ತೆಗೆದುಬಿಟ್ಟು ಅವಳಿಗೆ ರೆಗ್ಯುಲರ್ ಕ್ಲೋತ್ಸ್ ಹಾಕಬೇಕಾದ್ರೂ ನಾನು ತುಂಬ ರೇರಾಗಿ ಲೋಷನ್ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಇವತ್ತು ಯಾಕೋ ಸ್ವಲ್ಪ ಜಿಡ್ ಅನ್ನಿಸ್ತಾ ಇದೆ, ಮಾಯ್ಶ್ಚರೈಸರ್ ಇದೆ ಅಂತ ಅನ್ನಿಸಿದಾಗ ಮಾತ್ರ ನಾನು ಬೇಬಿ ಲೋಷನ್ನ ಯೂಸ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಬಂದುಬಿಟ್ಟು ಬೇಬಿ ಪೌಡರ್. ಹಿಮಾಲಯ ಅವ್ರದ್ದು ಬೇಬಿ ಪೌಡ್ರು. ನಾನು ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈ ಕಾಡಿಗೆ ಹಚ್ತೀವಲ್ಲ ಹಣೆಗೆ, ಅದು ಸ್ಪ್ರೆಡ್ ಆಗದೆ ಇರಲಿ ಅಂತ ಮಾಡೋದಕ್ಕೆ ಮಾತ್ರ ಈ ಪೌಡ್ರ್ ಯೂಸ್ ಮಾಡೋದು. ಯೂಶ್ವಲಿ ಎಲ್ಲ ಹೇಳ್ತಾರೆ ಬೇಬಿ ಪೌಡರ್ಸ್ನ ಇವಾಗ ಯೂಸ್ ಮಾಡಬಾರ್ದು, ಅದು ಒಳ್ಳೇದಲ್ಲ ಅಂತ. ಸೊ ನಾವು ಅವ್ಳ ಬಾಡಿಗೆಲ್ಲೂ ಅಪ್ಲೈ ಮಾಡಲ್ಲ ಬೇಬಿ ಪೌಡರ್ನ. ಜಸ್ಟ್ ಹಣೆಗೆ ಮತ್ತು ಐಬ್ರೋಸ್ಗೆ ಮಾತ್ರ ಅದು ಕಾಡಿಗೆಯಲ್ಲಿ ಬರಿತೀವಲ್ಲ, ಸೊ ಅದು ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೆಳಗಡೆ ಸ್ಕಿನ್ನು ಆಯಿಲ್ ಇರುತ್ತೆ, ಸೊ ಸ್ಪ್ರೆಡ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಮಾತ್ರ ಟ್ಯಾಪ್ ಮಾಡೋಕ್ಕೆ ಮಾತ್ರ ಪೌಡ್ರ್ ಯೂಸ್ ಮಾಡ್ತೀವಿ. ಸೊ ಅದೂ ಸಹ ನಾನು ಹಿಮಾಲಯ ಅವ್ರದ್ದೇ ಬೇಬಿ ಪೌಡ್ರ್ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಅವಳಿಗೆ ಹೇಳಿದೆ ನಿಮಗೆ, ಕಾಡಿಗೆ ಮತ್ತು ಇದನ್ನು ಯೂಸ್ ಮಾಡ್ತೀನಿ ನಾನು, ಕಾಜಲ್ನ ಯೂಸ್ ಮಾಡ್ತೀನಿ ಅವಳಿಗೆ ಅಂತ. ಸೊ ಕಾಡಿಗೆ ಎಲ್ಲ ಇಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ. ಅದು ಶೃಂಗಾರ್ ಕಾಜಲ್, ಬೇಸಿಕ್, ತುಂಬ ಬೇಸಿಕ್ ಅಂದರೆ ತುಂಬ ಬೇಸಿಕ್ ಯೂಸ್ ಮಾಡ್ತೀವಿ. ಶೃಂಗಾರ್ ಕಾಜಲ್ನ ಕೈಯಲ್ಲೇ ಅಪ್ಲೈ ಮಾಡ್ತಾರೆ ಅಮ್ಮ. ಆಮೇಲೆ ಐಬ್ರೋ ಫಿಲ್ಲಿಂಗು ನನ್ನ ಹತ್ರ ಬೇರೆ ಯಾವುದೂ ಸಡನ್ ಆಗಿರಲಿಲ್ಲ. ಸೊ ನಾನೆಲ್ಲೋ ಸದ್ಯಕ್ಕೆಲ್ಲೋ ಆಚೆನೂ ಹೋಗಿಲ್ಲ, ಸೊ ನಾನು ಇನ್ನೂ ಶಾಪಿಂಗು ಮಾಡಿಲ್ಲ. ಸೊ ನನ್ನ ಹತ್ರನೇ ಐಬ್ರೋ ಫಿಲ್ಲಿಂಗ್ ಇತ್ತು ಮಿಸ್ ಕ್ಲೇರ್ದು. ಸೊ ಐಬ್ರೋ ಫಿಲ್ಲಿಂಗು ಏನೂ ಪ್ರಾಬ್ಲಮ್ ಆಗಲ್ಲ. ಆದ್ರೂ ಏನು ಮಾಡ್ತೀವಿ ಅಂದರೆ, ಹಿಂದೆ ಟಿಪ್ಪಿಂದ ಮಾತ್ರ ತೊಗೊಂಡು ಇದೇ ಕಾಜಲಿಂದನೇ ಅವಳಿಗೆ ಐಬ್ರೋ ತುಂಬ ಲೈಟಾಗಿ ಐಬ್ರೋ ಫಿಲ್ ಮಾಡ್ತೀವಿ. ಸೊ ಅದು ಐಬ್ರೋ ಎಲ್ಲ ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಅದು ಯೂಶ್ವಲಿ ಎಲ್ಲ ಇಂಡಿಯನ್ ಮದರ್ಸ್ ಮಾಡ್ತಾರೆ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯಾ, ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಆಗಿರ್ಬೋದು ಯೂಸ್ ಮಾಡ್ತಾರೆ. ಸೊ ಇವೆರಡು ಕಾಜಲ್ನ ಯೂಸ್ ಮಾಡ್ತೀವಿ. ಇಷ್ಟು ನಾನು ಅವಳಿಗೆ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರುವಂತಹ ರೆಗ್ಯುಲರ್ ಪ್ರಾಡಕ್ಟ್ಸು ಇವೆಲ್ಲ ನಾನು ಅವಳಿಗೆ ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳು. ಆ್ಯಂಡ್ ಫೈನಲಿ ಕಮಿಂಗ್ ಟು ದಿಸ್ ಬ್ಯಾಗ್, ಬೇಬಿ ಡೈಪರ್ ಬ್ಯಾಗು. ನಾನು ತುಂಬ ಚೆಕ್ ಮಾಡಿ, ತುಂಬ ಯೋಚನೆ ಮಾಡಿ, ತುಂಬ ಹುಡುಕಿ ಇಮ್ಮಿಡಿಯೇಟ್ ಪರ್ಚೇಸ್ ಮಾಡಿದ್ದು ನಾನಿದು. ನನ್ನ ಮಗು ಹುಟ್ಟಿದ್ದು ನಾನು ಡೆಲಿವರಿ ಆಗಿ ಬಂದು ವಿತಿನ್ 15 ಡೇಸಲ್ಲಿ ನಾನು ಬೈ ಮಾಡಿದ್ದು ಫಸ್ಟ್ ಬಂದುಬಿಟ್ಟು ಬೇಬಿ ಡೈಪರ್ ಬ್ಯಾಗ್ ಅಂತ. ತುಂಬ ಚೆನ್ನಾಗಿದೆ ಇದು, ಮದರ್ಲಿ ಅಂತ. ಇದರಲ್ಲೂ ಸಿಗುತ್ತೆ, ಬೇಬಿ ಶಾಪ್ಸ್ ಎಲ್ಲ ಎಷ್ಟೊಂದು ಇದ್ದಾವೆ, ಅದರೊಳಗಡೆನೂ ಸಹ ಸಿಗುತ್ತೆ. ಬಟ್ ನಾನು ಇದನ್ನು ಆನ್ಲೈನಲ್ಲಿ ಬೈ ಮಾಡಿದೆ. ಇದೊಂದು ದೊಡ್ಡದು ಬ್ಯಾಕ್ ಪ್ಯಾಕು. ನಿಮಗೆ ಇಲ್ಲೂ ಒಂದು ಕೆಳಗಡೆ ಒಂದು ಜಿಪ್ ಇದೆ. ಸೊ ಇಲ್ಲಿಂದನೇ ನೀವು ಡೈಪರ್ಸ್ ಇಟ್ಟಿದ್ರೆ ಹಿಂಗೆ ಫುಲ್ ಬ್ಯಾಗ್ ತೆಗೆದು ಕೆಳಗಡೆವರೆಗೂ ನೋಡೋದು ಬೇಡ. ಈ ಥರ ಇಲ್ಲಿಂದ ನೀವು ಡೈಪರ್ನ ಹಿಂಗೆ ಒಂದೊಂದೇ ಡೈಪರ್ಸ್ನ ಎತ್ಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ಇದು ಒಂದು ಜಿಪ್ ಇದೆ. ಮತ್ತು ಇಲ್ಲಿ ಹಿಂದೆ ಒಂದು ಪ್ಯಾಕೆಟ್ ಇದೆ. ಸೊ ನೀವು ಮೊಬೈಲು ಅಥವಾ ಮನೆ ಕೀ ಮಗು ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರ ಅಂದರೆ ಯು ಕ್ಯಾನ್ ಇಲ್ಲಿ, ಅಥವಾ ಅಮೌಂಟ್ ಏನಾದ್ರು ಇಲ್ಲಿ ಇಡ್ಬೋದು. ಓನು ಬಂಗಾರಿ ಶೋನಿ, ನನ್ನ ಮಗಳು ಇಲ್ಲೇ ಇದ್ದಾಳೆ. ಸೊ ಅವಳನ್ನ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಮುಂದೆಗಡೆ
ಅವಳು ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾಳೆ, ಅಮ್ಮ ಏನೋ ಮಾಡ್ತಾ ಇದ್ದಾಳೆ ಅಂತ. ಇದು ಮುಂದೆಗಡೆ ಈ ಥರ ಇದೆ ಬ್ಯಾಗು. ಸೊ ಇಲ್ಲಿ ಮುಂದೆ ಇವಾಗೇನು ಅವಳು ಫೀಡಿಂಗ್ ಬಾಟ್ಲ್ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಬಿಸಿ ಬಿಸಿ ಫೀಡಿಂಗ್ ಬಾಟ್ಲ್ ಸಹ ಇಟ್ಕೋಬಹುದು. ಮತ್ತೆ ಇಲ್ಲೂ ಸಹ ಕಂಪಾರ್ಟ್ಮೆಂಟ್ ಇದೆ, ಸೊ ಅದನ್ನು ಸಹ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ ಬ್ಯಾಗು, ಬಿಸಿ ಇರುತ್ತೆ ಬಿಕಾಸ್ ಅದ್ರೊಳಗಡೆಗೆ ಕಾಪರ್ ಫಿಲ್ಲಿಂಗ್ ಇದೆ ಆ ಬ್ಯಾಗ್ ಒಳಗಡೆಗೆ. ಆ್ಯಂಡ್ ಒಳಗಡೆಗೆ ತುಂಬ ಪೌಚಸ್ ಕೊಟ್ಟಿದ್ದಾರೆ, ಸೊ ದಟ್ ಐಟಮ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ನೋಡ್ಬೋದು ನೀವು. ಈ ಥರ ಇದೆ. ಇಲ್ಲೂ ಒಂದು ಸಿಪ್ ಸಹ ಇದೆ, ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಾದ್ರು ಇಟ್ಕೊಳ್ಳೋಂಗಿದ್ರೆ ಇಟ್ಕೋಬೋದು. ಇಲ್ಲೊಂದು ಪೌಚ್ ಇದೆ. ಅಗೇನ್ ಇದು ತುಂಬ ದೊಡ್ಡ ಬೇಸ್ ಇದೆ, ನಿಮಗೆ ಅಗಲ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಅಗಲ ಮಾಡ್ಬೋದು. ಆರಾಮ್ಸೆ ಅವಳದೆಲ್ಲ ಐಟಮ್ಸು ಮತ್ತು ಅವಳದು ಬಟ್ಟೆ ಒಂದು 2 ಡೇಸ್ಗೆ ನಾವು ಇದ್ರೊಳಗಡೆ ಇಟ್ಕೊಂಡು ಟ್ರಾವೆಲ್ ಮಾಡಬಹುದು. ಮತ್ತು ಇಲ್ಲೂ ಸಹ ಎಲ್ಲ ಪೌಚ್ಗಳಿದೆ, ಈ ಕಡೆ ಸೈಡು ಸಹ ಈ ಕಡೆ ಎಲ್ಲ ಪೌಚ್ಗಳಿದ್ದಾವೆ. ಇಲ್ಲೂ ಸಹ ಏನಾದ್ರು ಬಾಟ್ಲ್ಗಳು, ಏನಾದ್ರು ಮೆಡಿಸಿನ್ಸು, ಅವಳದು ಸಿರಪ್ಸು ಏನು ಬೇಕಾದ್ರೂ ಇಡ್ಬೋದು. ಇಲ್ಲೂ ಸಹ ಬಾಟ್ಲ್ಸ್ಗಳನ್ನ ಇಡೋದು. ಇಲ್ಲೊಂದು ಪೌಚ್ ಇದೆ, ಈ ಕಡೆ ಸೈಡ್ ಒಂದು ಪೌಚ್ ಇದೆ, ಆ್ಯಂಡ್ ಈ ಕಡೆನೂ ಒಂದು ಪೌಚ್ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಇದು ಆರಾಮ್ಸೆ ಅವಳಿಗೆ ಒಂದು 3 to 4 ಇಯರ್ಸ್ ಆಗೋವರೆಗೂ ನಾನು ಈ ಬ್ಯಾಗ್ ಯೂಸ್ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಇದೆ, ಅಷ್ಟು ಯೂಸಬಲ್ ಇದೆ ಈ ಬ್ಯಾಗು. ನಾನು ಪರ್ಸನಲಿ ಬ್ಯಾಗ್ ಪ್ಯಾಕೇ ಚೂಸ್ ಮಾಡಿದೆ ಬಿಕಾಸ್ ಆರಾಮ್ಸೆ ಈಸಿಯಾಗಿ ಹಾಕೊಂಡು ಅವಳನ್ನು ಕ್ಯಾರಿ ಮಾಡ್ಬೋದು ಇನ್ ಕೇಸ್ ನಾನು ಒಬ್ಬರೇ ಹೋಗೋದಿದ್ರೆ ಎಮರ್ಜೆನ್ಸಿಗೆ. ಸೊ ಇದು ಬ್ಯಾಗು. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಯಾವಾಗಲೂ ನಾನು ಕ್ಯಾರಿ ಮಾಡ್ತೀನಿ ಅಥವಾ ಯೂಸ್ ಮಾಡ್ತೀನಿ ಅಂದರೆ ಹ್ಯಾಂಡ್ ಸ್ಯಾನಿಟೈಸರು. ಎಲ್ಲೋ ಕ್ಯಾಬಲ್ಲಿ ಹೋಗ್ತಾ ಇರ್ತೀವಿ, ಹಾಸ್ಪಿಟಲ್ಗೆ, ಚೆಕಪ್ಗೆ ಎಲ್ಲ. ಸೊ ಹ್ಯಾಂಡ್ ಸ್ಯಾನಿಟೈಸರ್ ಇಸ್ ಅ ಮಸ್ಟ್ ಅಂತ ನನಗನ್ಸುತ್ತೆ. ಇದಿಷ್ಟು ನಾನು ನನ್ನ ಮಗಳಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸು. ಆ್ಯಂಡ್ ಎಲ್ಲ ಚೆನ್ನಾಗಿದೆ ನನ್ನ ಪ್ರಕಾರ. ರಿವ್ಯೂಸು ನನ್ನ ಪ್ರಕಾರ ಆಲ್ಮೋಸ್ಟ್ 10ಗೆ ಎಲ್ಲ 9. ಓ ನೀನು ಮಾತಾಡ್ಬೇಕಾ? ನಿನ್ನ ಜೊತೆ ಮಾತಾಡ್ಬೇಕಾ? 2 ಮಿನಿಟ್ಸ್ ಮಾತಾಡ್ತೀನಿ. 2 ಮಿನಿಟ್ಸ್ ಮಾತಾಡ್ತೀನಿ. ಎಲ್ಲ ಚೆನ್ನಾಗಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ನಿಮ್ಗೊಂದು ಐಡಿಯಾ ಬಂತು ಅಂತ ಅನ್ಕೋತೀನಿ, ಯಾವ್ಯಾವ ಥರ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅಂತ ಅನ್ನೋದೆಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದೆ ನಾನು ಇನ್ನೂ ಚೆನ್ನಾಗಿರುವಂತಹ ಬೇಬಿ ರಿಲೇಟೆಡ್, ಮದರ್ಹುಡ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಗೊತ್ತಾ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.